ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಡಿಫ್ರೆಂಟ್ ಆಗಿರುವಂತಹ ಶಾವಿಗೆ ಉಪ್ಪಿಟ್ಟು ಮಾಡೋದನ್ನು ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಫಸ್ಟಿಗೆ ನಾ ಇಲ್ಲೇ ಒಂದು 3ರಿಂದ 4 ಲೋಟದಷ್ಟು ನೀರನ್ನ ಕಾಯಿಸ್ಕೊಳಕ್ಕೆ ಇಟ್ಕೊಂಡೀನಿ. ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಂಡು ನೀರನ್ನ ಒಂಚೂರ ಲೈಟಾಗಿ ನಾನು ಬಿಸಿ ಮಾಡ್ಕೋತೀನಿ. ಸೊ ನೋಡ್ರಿಲ್ಲೇ ನೀರು ಲೈಟಾಗಿ ಬಬಲ್ಸ್ ಬರಕತ್ತವ. ಈಗ ನಾ ಇದಕ್ಕೆ 2 ಕಟ್ಟಿನಷ್ಟು ಶಾವ್ಗಿನ ಹಾಕೋತೀನಿ. ಶಾವ್ಗಿನ ನಾನು ಮುರಿದು ಹಾಕ್ಕೊಳಂಗಿಲ್ಲ, ಉದ್ದುದಕ್ಕನ ಹಂಗೆ ಹಾಕೋತೀನಿ. ಸೊ ಅವ ನ್ಯೂಡಲ್ಸ್ ಥರ ಬರ್ತಾವೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದನ್ನು ಕಂಪ್ಲೀಟಾಗಿ ನೀವು ಬಾಯ್ಲ್ ಮಾಡ್ಕೋಬೇಡ್ರಿ, ಜಸ್ಟ್ ಅಷ್ಟು 75% ಬಾಯ್ಲ ಮಾಡ್ಕೊಳ್ಳೋಣಂತ. ಜಾಸ್ತಿ ಬಾಯ್ಲ್ ಮಾಡ್ಕೊಂಡ್ವಿ ಅಂದ್ರೆ ಮಿಜ್ಜಿ ಆಗಿಬಿಡ್ತೈತಿ. ಇದು ಉದುರಾಗಿರ್ಬೇಕು. ಬರ್ರಿ ಇವನ್ನ ಕುದಿಸ್ಕೊಳ್ಳೋಣಂತ. ಸೊ ಶಾವ್ಗೆ ಕುದ್ದ ರೆಡಿಯಾಗ್ಯಾವ ನೋಡ್ರಿ. ಇದು ಒಂದು 75% ಕುದಿಸ್ದಾಗ ಇವ ಸ್ಟಿಕ್ಕಿ ಆಗಿ ಬರೋಂಗಿಲ್ಲ. ನೆಕ್ಸ್ಟ್ ಈಗ ನಾ ಇವನ್ನ ಮೊದಲು ಇದೇನು ಕುದಿಯೋ ನೀರಿಂದ ಇದನ್ನು ಸ್ಟ್ರೈನ್ ಮಾಡ್ಕೋತೇನಂತ. ಆಮೇಲೆ ಮತ್ತೊಂದು ಸ್ವಲ್ಪ ಇದಕ್ಕೆ ತಣ್ಣೀರು ಹಾಕಿ ಸ್ಟ್ರೈನ್ ಮಾಡ್ಕೋತೇನಂತ. ಅಂದ್ರೆ ಇವು ಅಂಟ್ಕೊಳ್ಳೋದಿಲ್ಲ ಒಂದಕ್ಕೊಂದು. ಸೊ ಇದನ್ನು ನಾನು ಬಸದ ತಕ್ಕೋತೇನಂತೀಗ. ಒಂದು ಬಾಳಿಗೆಗೆ ನಾನು 3ರಿಂದ 4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೇನಿ. ಎಣ್ಣೆನ ಒಂದು ಸ್ವಲ್ಪ ಕಾಯಿಸ್ಕೋತೇನಂತ ನಾನು. ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಚಮಚದಷ್ಟು ಕಡ್ಲಿಬೇಳೆ ಹಾಕ್ಕೊಂಡೇನಿ. ಕಡ್ಲಿಬೇಳೆನ ಒಂಚೂರ ಲೈಟಾಗಿ ನಾನು ಫ್ರೈ ಮಾಡ್ಕೋತೀನಿ. ಆಮೇಲೆ ಇದಕ್ಕೆ 1 ಚಮಚದಷ್ಟು ನಾನು ಉದ್ದಿನಬೇಳೆ ಹಾಕ್ಕೊಂಡು ಇದನ್ನು ಲೈಟಾಗಿ ಫ್ರೈ ಮಾಡೋಣಂತ. ಸೊ ಇವೆರಡು ಫ್ರೈ ಆದಮೇಲೆ ನಾನು ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ಕೊಳತ್ತೀನಿ. ಆಮೇಲೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳತ್ತೀನಿ. ಇವು ಎರಡು ಚಟ ಆದಮೇಲೆ ಸಣ್ಣದಾಗಿ ಹೆಚ್ಕೊಂಡಂಥ ಒಂದು 4 ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳತ್ತೀನಿ. ಸೊ ಮೆಣಸಿನ್ಕಾಯಿನ ಈಗ ಕಂಪ್ಲೀಟಾಗಿ ಫ್ರೈ ಮಾಡೋಣಂತ. ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಇದಕ್ಕೆ ಒಂದು 2 ಕಡ್ಡಿಯಷ್ಟು ನಾನು ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೇನೆ ನೋಡಿರಿ. ಕರಿಬೇವು ಚಟ ಅನ್ಬೇಕು. ಅದಾದಮೇಲೆ ಸಣ್ಣದಾಗ ಹೆಚ್ಕೊಂಡಂಥ ಒಂದು ಉಳ್ಳಾಗಡ್ಡಿನ ನಾನು ಇದಕ್ಕೆ ಹಾಕ್ಕೊಳತ್ತೀನಿ. ಈಗ ಉಳ್ಳಾಗಡ್ಡಿದು ಹಸಿ ಸ್ಮೆಲ್ ಹೋಗಬೇಕು ಮತ್ತು ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗಬೇಕು. ಅಲ್ಲಿ ಮಟ್ಟ ಇದನ್ನು ನಾವೀಗ ಫ್ರೈ ಮಾಡ್ಕೊಳ್ಳೋಣಂತ. ಉಳ್ಳಾಗಡ್ಡಿ ಫ್ರೈ ಆಗ್ಯಾವ ನೋಡ್ರಿ. ಈಗ ನಾ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕೋತೀನಿ. ಆಮೇಲೆ ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಇದಕ್ಕೆ ಉಪ್ಪು ಹಾಕೋರಿ. ಕುದ್ಸಾಕು ಉಪ್ಪು ಹಾಕೈತಿ, ನೋಡಿ ಉಪ್ಪು ಹಾಕೋರಿ. ನೆಕ್ಸ್ಟಿಗೆ ಇದನ್ನು ನಾವು ಅರಿಶಿನದ್ದು ಒಂದು ಸ್ವಲ್ಪ ಘಾಟ್ ಸ್ಮೆಲ್ ಹೋಗೋ ಮಟ್ಟ ಇದನ್ನು ಫ್ರೈ ಮಾಡ್ಕೊಳ್ಳೋಣಂತ. ಸೊ ಇದು ಭಾರಿ ಟೇಸ್ಟ್ ಆಗ್ತೈತಿ ಮತ್ತು ಕ್ವಿಕ್ಕಾಗಿ ರೆಡಿ ಆಗ್ತೈತೆ ನೋಡಿರಿ. ಶಾವಿಗೆ ಉಪ್ಪಿಟ್ಟು ಭಾರಿ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಸೊ ಒಗ್ಗರಣೆ ರೆಡಿ ಆಗೈತಿ. ಇದೊಂದು ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಇದನ್ನು ಶಾವಿಗೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಸೊ ನಾ ಈಗ ಒಂದು ಬೌಲಿಗೆ ನಾ ಇಲ್ಲೇ ಮೊದಲನ ಸ್ಟ್ರೈನ್ ಮಾಡಿ ಇಟ್ಕೊಂಡಂಥ ಶಾವ್ಗಿನ ಹಾಕ್ಕೊಳತ್ತೀನಿ. ಇದಕ್ಕೀಗ ನಾನು ರೆಡಿ ಮಾಡಿ ಇಟ್ಕೊಂಡಂಥ ಒಗ್ಗರಣೆ ಹಾಕ್ಕೊಳತ್ತೀನಿ ನೋಡಿರಿ. ಶಾವಿಗೆಗೆ ಎಷ್ಟು ಬೇಕಾಗ್ತೈತೋ ಅಷ್ಟು ಒಗ್ಗರಣೆನ ಇದಕ್ಕೆ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಇದು ಡಿಫ್ರೆಂಟ್ ಆಗಿರೋದ್ರಿಂದ ಮ್ಯಾಗಿ ಮತ್ತು ನ್ಯೂಡಲ್ಸ್ ಥರ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೋಡ್ರಿ ಇದನ್ನು. ಸೊ ಬರ್ರಿ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ನೋಡ್ರಿ, ಇದು ಚಮಚಲೆ ಮಿಕ್ಸ್ ಮಾಡೋಕ್ಕೆ ನಿಮಗೆ ಡಿಫಿಕಲ್ಟ್ ಅನ್ಸಿದ್ರೆ ಫೋರ್ಕ್ಲೇ ಈ ಸಿಸ್ಟಮ್ನಾಗ ನೀವು ಮಿಕ್ಸ್ ಮಾಡಿರಿ, ಭಾಳ ಲಘು ಈಸಿಯಾಗಿ ಮಿಕ್ಸ್ ಆಗ್ತೈತಿ. ಸೊ ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾ ಈಗ ಇದಕ್ಕೆ ಒಂದು ಅರ್ಧ ಲಿಂಬೆ ಹಣ್ಣು ಹಿಂಡ್ಕೋತೇನಂತ. ಲಿಂಬೆ ಹಣ್ಣು ಹಿಂಡೋದ್ರಿಂದ ಇನ್ನೂ ಜಾಸ್ತಿ ಇದ್ರದ್ದು ಟೇಸ್ಟ್ ಬರ್ತೈತೆ ನೋಡ್ರಿ. ಅರ್ಧ ಲಿಂಬೆ ಹಣ್ಣನ್ನು ಹಿಂಡ್ಕೊಂಡು ಮತ್ತು ಇದನ್ನು ನಾ ಈಗ ಚಲೋತ್ನಂಗೆ ಲಿಂಬೆ ಹಣ್ಣು ಎಲ್ಲ ಕಡೆ ಹತ್ಕೊಳ್ಳೋಂಗೆ ಮಿಕ್ಸ್ ಮಾಡ್ಕೋತೇನಂತ. ಸೊ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡಾಗ ಡಿಫ್ರೆಂಟಾಗಿ ಟೇಸ್ಟಿಯಾಗಿರುವಂಥ ಶಾವಿಗೆ ಉಪ್ಪಿಟ್ಟು ರೆಡಿ ಆಗೈತೆ ನೋಡಿರಿ. ಬೆಳಗಿನ ನಾಷ್ಟಕ್ಕನ್ರಿ, ಸಂಜೆ ಚಾ ಟೈಮಿಗನ್ರಿ, ಅಥವಾ ಟಿಫನ್ ಬಾಕ್ಸಿಗನ್ರಿ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತದೆ ನೋಡಿರಿ. ಬರ್ರಿ ಈಗ ಇದನ್ನು ನಾವು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ನಾನು ಶಾವಿಗೆ ಉಪ್ಪಿಟ್ಟನ್ನ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳತ್ತೇನೆ ನೋಡಿರಿ. ಡಿಫ್ರೆಂಟ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಶಾವಿಗೆ ಉಪ್ಪಿಟ್ಟು ರೆಡಿ ಆಗೈತಿ. ಇದಕ್ಕೆ ಮ್ಯಾಲೆ ನಾನು ಗಾರ್ನಿಷಿಗೆ ಅಂಥೇಳಿ ಮ್ಯಾಲೆ ಟೊಮ್ಯಾಟೊ ಹಾಕ್ಕೊಳತ್ತೀನಿ ಮತ್ತು ಕೊತ್ತಂಬರಿನ ಹಾಕ್ಕೊಳತ್ತೀನಿ. ನೀವು ಶಾವ್ಗಿನ ಮಿಕ್ಸ್ ಮಾಡ್ಕೊಳ್ಳುವಾಗೂ ಕೂಡ ಹಾಕೋಬೋದು. ಸೊ ಈ ಥರ ಮ್ಯಾಲೆ ಗಾರ್ನಿಷಿಗೂ ಹಾಕೋಬೋದು. ಸೊ ಕೊತ್ತಂಬರಿ ಟೊಮೆಟೊ ಹಾಕೊಂಡ್ಮೇಲೆ ನಾನು ಮಾಡಿದಂಥ ಡಿಲಿಷಿಯಸ್ ಆಗಿರುವಂಥ ಡಿಫ್ರೆಂಟಾಗಿ ಶಾವಿಗೆ ಉಪ್ಪಿಟ್ಟು ರೆಡಿ ಆಗೈತೆ ನೋಡಿರಿ. ನೀವು ಮನೆ ಒಳಗೆ ಮಾಡಿರಿ, ಹೆಂಗಿತ್ತು ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ನನ್ನ ವಿಡಿಯೋನ ನೀವು ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ್ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ. ಥ್ಯಾಂಕ್ ಯು.